ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಇದೀಗ ಮುಖ್ಯಾಂಶಗಳು. ಅಕ್ರಮ ಕತ್ತೆ ಮಾರಾಟ ಪ್ರಕರಣ, ಜೆನ್ನಿ ಮಿಲ್ಕ್ ಕಂಪನಿ ವಿರುದ್ಧ ತನಿಖೆ ಆರಂಭ. ವಿದ್ಯಾರ್ಥಿಗಳಿಂದ ಬೆಳೆ ಸರ್ವೇಕ್ಷಣೆ ಮಾಡುವ ಪ್ರಕ್ರಿಯೆ ತಾತ್ಕಾಲಿಕವಾಗಿ ಸ್ಥಗಿತ. ಕೃಷಿಯಲ್ಲಿ ಎಐ ಬಳಕೆಯ ಬಗ್ಗೆ ತಿಳಿಸುವ ಶ್ರೇಷ್ಠತಾ ಕೇಂದ್ರ ಶೀಘ್ರದಲ್ಲೇ ಸ್ಥಾಪನೆ. ಶ್ರೀಮತಿ ನಿರ್ಮಲಾ ಸೀತಾರಾಮನ್. ಈರುಳ್ಳಿ, ಟೊಮೆಟೊ ಮತ್ತು ಆಲೂಗೆಡ್ಡೆಗೆ ಬೆಂಬಲ ಬೆಲೆ ನಿಗದಿ ಮಾಡಲಿರುವ ಸರ್ಕಾರ. ಕುಸಿದ ಹಿಂಗಾರು ಬಿತ್ತನೆ ಕ್ಷೇತ್ರ, ಇದು ಎಚ್ಚರಿಕೆಯ ಘಂಟೆ ಎಂದ ಆರ್ಥಿಕ ತಜ್ಞರು. ತಾವು ಬೆಳೆದ ತರಕಾರಿಯನ್ನು ತಾವೇ ಮಾರುವುದರಿಂದ ಸಣ್ಣ ಹಿಡುವಳಿದಾರರಿಗೆ ಯಾವುದೇ ಲಾಭ ಇಲ್ಲ ಎನ್ನುತ್ತಿರುವ ವರದಿಗಳು. ಇದೀಗ ವಾರ್ತೆಗಳ ವಿವರ. ಅಕ್ರಮ ಕತ್ತೆ ಮಾರಾಟ ಪ್ರಕರಣ, ಜೆನ್ನಿ ಮಿಲ್ಕ್ ಕಂಪನಿ ವಿರುದ್ಧ ತನಿಖೆ ಆರಂಭ. ಕತ್ತೆ ಹಾಲನ್ನು ನಾವು ಖರೀದಿಸುತ್ತೇವೆ, ನೀವು ನಾವು ಕೊಟ್ಟಿರುವ ಕತ್ತೆಯನ್ನು ಸಾಕಿ ಎಂದು ಲಕ್ಷ ರೂಪಾಯಿಗೆ ರೈತರಿಗೆ ಕತ್ತೆ ಮಾರಿ ಜೆನ್ನಿ ಮಿಲ್ಕ್ ಎಂಬ ಕಂಪನಿಯೊಂದು ರೈತರಿಗೆ ವಂಚಿಸುತ್ತಿದೆ ಎಂಬ ಆರೋಪ ಹೊಸಪೇಟೆ ಮತ್ತು ಬಳ್ಳಾರಿಯ ಸುತ್ತಮುತ್ತಲಿನ ರೈತರ ಕಡೆಯಿಂದ ಕೇಳಿಬಂದಿತ್ತು. ಇದೊಂದು ರೈತರನ್ನು ಮೋಸಗೊಳಿಸುವ ಕಂಪನಿ. ಇದರ ಮೋಸದ ಬೆಲೆಗೆ ಸಿಲುಕಬೇಡಿ ಎಂದು ಫಾರ್ಮ್ ಟಿವಿಯಲ್ಲಿ ನಾವು ವರದಿ ಮಾಡಿದ್ದೆವು. ಜೆನ್ನಿ ಮಿಲ್ಕ್ ಕಂಪನಿ ಮೋಸ ಮಾಡುತ್ತಿದೆ ಎಂದು ತಿಳಿದ ಮೇಲೆ ಆ ಕಂಪನಿ ತಮಗೂ ಸಹ ವಂಚನೆ ಮಾಡಿದೆ ಎಂದು ವಿಜಯನಗರ ಮತ್ತು ಬಳ್ಳಾರಿಯ ಸುಮಾರು 318 ರೈತರು ಪೊಲೀಸರಿಗೆ ದೂರು ಸಲ್ಲಿಸಿದ್ದರು. ಈ ಪ್ರಕರಣದ ತೀವ್ರತೆ ಅರಿವಾಗುತ್ತಿದ್ದಂತೆ ಸಿಐಡಿ ಕಲಬುರಗಿ ವಿಭಾಗದ ಡಿವೈಎಸ್ಪಿ ಅಸ್ಲಾಂ ಪಾಷಾ ನೇತೃತ್ವದ 8 ಮಂದಿಯ ತಂಡ ಗುರುವಾರ ತನಿಖೆಯನ್ನು ಕೈಗೆತ್ತಿಕೊಂಡಿದೆ. ಜೆನ್ನಿ ಮಿಲ್ಕ್ ಕಂಪನಿಯು ಸುಮಾರು 1 ಕೋಟಿ ರೂಪಾಯಿಯ ವಂಚನೆ ನಡೆಸುತ್ತಿರುವುದಾಗಿ ತಿಳಿದು ಬಂದಿದ್ದು, ಈ ಕುರಿತು ತನಿಖೆ ಪೂರ್ತಿಯಾದ ಮೇಲಷ್ಟೇ ಸಂಪೂರ್ಣ ವಿವರ ಹೊರಗೆ ಬೀಳಬೇಕಾಗಿದೆ. ವಿದ್ಯಾರ್ಥಿಗಳಿಂದ ಬೆಳೆ ಸರ್ವೇಕ್ಷಣೆ ಮಾಡುವ ಪ್ರಕ್ರಿಯೆ ತಾತ್ಕಾಲಿಕವಾಗಿ ಸ್ಥಗಿತ. ತಮಿಳುನಾಡಿನ ಕೃಷಿ ಅಧಿಕಾರಿಗಳು ಬೆಳೆ ಸರ್ವೇಕ್ಷಣೆ ಮಾಡಲು ನಿರಾಕರಿಸಿದ ಕಾರಣ ಬೆಳೆ ಸರ್ವೇಕ್ಷಣೆ ಮಾಡಿಕೊಡಬೇಕು ಎಂದು ತಮಿಳುನಾಡು ಸರ್ಕಾರ ರಾಜ್ಯದ ಕೃಷಿ ವಿಶ್ವವಿದ್ಯಾಲಯವನ್ನು ಕೇಳಿಕೊಂಡಿತ್ತು. ಸರ್ಕಾರದ ಆದೇಶವನ್ನು ಪಾಲಿಸಿದ ಟಿಎನ್ಎಯು ತನ್ನ ಅಡಿಯಲ್ಲಿ ಬರುವ ವಿದ್ಯಾರ್ಥಿಗಳಿಗೆ ಬೆಳೆ ಸರ್ವೇಕ್ಷಣೆ ಮಾಡುವಂತೆ ತಿಳಿಸಿತ್ತು. 2 ವಾರಗಳ ಕಾಲ ನಡೆಯುವ ಈ ಸರ್ವೆ ಸರಾಗವಾಗಿ ನಡೆಯಲು ವಿದ್ಯಾರ್ಥಿಗಳ ಕೃಷಿ ಪ್ರವಾಸ, ಪ್ರಾಯೋಗಿಕ ಪರೀಕ್ಷೆಯನ್ನು ಸಹ ಮುಂದೂಡಲಾಗಿತ್ತು. ತಮಿಳುನಾಡು ಇ-ಗವರ್ನೆನ್ಸ್ ಏಜೆನ್ಸಿ ಅವರು ಅಭಿವೃದ್ಧಿಪಡಿಸಿದ ಮೊಬೈಲ್ ಆಪ್ ಮೂಲಕ ಬೆಳೆ ಸರ್ವೇಕ್ಷಣೆ ನಡೆಸುವುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡಲಾಗಿತ್ತು. ಆದರೆ ಇದೀಗ ವಿಪಕ್ಷಗಳ ಟೀಕೆಗೆ ಮಣಿದು ವಿದ್ಯಾರ್ಥಿಗಳ ಸುರಕ್ಷತೆಯ ಕಾರಣ ಒಡ್ಡಿ ಸರ್ವೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಸರ್ಕಾರ ವಿದ್ಯಾರ್ಥಿಗಳನ್ನು ಸರ್ವೆ ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವುದನ್ನು ಕಟುವಾಗಿ ಟೀಕಿಸಿದ ವಿಪಕ್ಷಗಳು ಸರ್ಕಾರ ವಿದ್ಯಾರ್ಥಿಗಳನ್ನು ಕೂಲಿ ಆಳುಗಳ ತರಹ ನೋಡಿಕೊಳ್ಳುತ್ತಿದೆ ಎಂದು ಆರೋಪಿಸಿದ್ದರು. ಸರ್ವೇಕ್ಷಣೆ ಸಮಯದಲ್ಲಿ ಒಬ್ಬ ವಿದ್ಯಾರ್ಥಿನಿಗೆ ಹಾವು ಕಡಿದಿರುವುದು, ಸರ್ವೇಕ್ಷೆಗೆ ಹೋದ ವಿದ್ಯಾರ್ಥಿಗಳ ಮೇಲೆ ಕಿಡಿಗೇಡಿಗಳ ಗುಂಪು ಕಲ್ಲು ತೂರಾಟ ನಡೆಸಿರುವಂತಹ ಕೆಲ ಕಹಿ ಘಟನೆಗಳು ಸಹ ಕಳೆದ ವಾರ ತಮಿಳುನಾಡಿನಾದ್ಯಂತ ವರದಿಯಾಗಿದ್ದವು. ಅದಲ್ಲದೆ ವಿದ್ಯಾರ್ಥಿಗಳಿಗೆ ಸರ್ವೆ ಮಾಡುವ ಬಗ್ಗೆ ಸರಿಯಾಗಿ ತಿಳಿಸಿಕೊಡಲಾಗಿಲ್ಲ, ಸರ್ವೇಕ್ಷಣೆ ಸರಿಯಾಗಿ ಆಗುತ್ತಿಲ್ಲ ಎನ್ನುವ ದೂರುಗಳು ರೈತರ ಕಡೆಯಿಂದಲೇ ಕೇಳಿ ಬಂದಿದ್ದವು. ಇದೆಲ್ಲವನ್ನು ನೋಡಿ 2 ವಾರ ನಡೆಯಬೇಕಿದ್ದ ಈ ಸರ್ವೆಯನ್ನು ಕೇವಲ 1 ವಾರದ ನಂತರ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ತಮಿಳುನಾಡು ಸರ್ಕಾರ ಆದೇಶಿಸಿದೆ. ರೋಗ ನಿರೋಧಕ ಸೋಯಾಬೀನ್ ತಳಿ ಅಭಿವೃದ್ಧಿಪಡಿಸಲು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗೋಷ್ಠಿಯನ್ನು ಆಯೋಜಿಸಿದ ಐಐಎಸ್ಆರ್ ಇಂದೋರ್. ಸೋಯಾಬೀನ್ ರೈತರಿಗೆ ಬಹಳಷ್ಟು ನಷ್ಟ ಉಂಟು ಮಾಡುತ್ತಿರುವ ಶಿಲೀಂಧ್ರ ಮತ್ತು ವೈರಾಣು ರೋಗಗಳನ್ನು ತಡೆದುಕೊಳ್ಳುವ ಶಕ್ತಿ ಇರುವ ತಳಿಯನ್ನು ಅಭಿವೃದ್ಧಿ ಮಾಡುವ ಸಲುವಾಗಿ ವೈರಸ್ ಮತ್ತು ಫಂಗಸ್ ರೆಸಿಸ್ಟೆಂಟ್ ಸ್ಟ್ರೈನ್ಗಳನ್ನು ಗುರುತಿಸುವ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುತ್ತಿರುವ ಸಂಶೋಧನೆಗಳ ಬಗ್ಗೆ ತಿಳಿದುಕೊಳ್ಳಲು, ಮಾಹಿತಿ ವಿನಿಮಯ ಪ್ರಕ್ರಿಯೆ ಸುಲಭವಾಗಲು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗೋಷ್ಠಿಯನ್ನು ಇಂದೋರ್ನಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೋಯಾಬೀನ್ ರಿಸರ್ಚ್ ಕೇಂದ್ರವು ಹಮ್ಮಿಕೊಂಡಿತ್ತು. ಈ ವಿಚಾರವಾಗಿ ಅಮೆರಿಕ, ಜಪಾನ್ ಮತ್ತು ಭಾರತದ ಹಲವಾರು ಕೃಷಿ ವಿಜ್ಞಾನಿಗಳು ತಮ್ಮ ವಿಚಾರವನ್ನು ಮಂಡಿಸಿದರು. ಅಮೆರಿಕಾದ ಇಂಡಿಯಾನಾ ಯೂನಿವರ್ಸಿಟಿಯಲ್ಲಿ ಜೀವಶಾಸ್ತ್ರ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ರೋಜರ್ ಇನೆಸ್ ಡಿಕಾಯ್ ಇಂಜಿನಿಯರಿಂಗ್ ತಂತ್ರಜ್ಞಾನದ ಮೂಲಕ ರೋಗ ನಿರೋಧಕ ತಳಿಗಳನ್ನು ಅಭಿವೃದ್ಧಿಪಡಿಸುವುದು ಸಾಧ್ಯವಿರುವುದಾಗಿ ತಿಳಿಸಿದರು. ಪ್ಲಾಂಟ್ ಪೆಥಾಲಜಿ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಆನ್ ಇ ಡೋರೆನ್ಸ್ ಅವರು ಜಾಗತಿಕವಾಗಿ ಸೋಯಾಬೀನ್ನಲ್ಲಿ ಸಾಮಾನ್ಯವಾಗಿ ಕಾಡುತ್ತಿರುವ ರೋಗಗಳಾದ ಸೋಯಾಬೀನ್ ರಸ್ಟ್,
ಸ್ಕ್ಲಿರೋಟಿನಾ ಸ್ಟೆಮ್ ರಾಟ್, ಸ್ಟೆಮ್ ಕ್ಯಾಂಕರ್, ಡ್ಯಾಂಪಿಂಗ್ ಆಫ್ ಮುಂತಾದ ಕೆಲ ರೋಗಗಳು ಬರದಂತೆ ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ವಿವರಿಸಿ ವೈಜ್ಞಾನಿಕ ರೋಗ ನಿರ್ವಹಣಾ ಕ್ರಮಗಳ ಬಗ್ಗೆ ಸಹ ಮಾತನಾಡಿ ರೈತರಿಗೆ ಈ ರೋಗಗಳನ್ನು ಆದಷ್ಟು ಬೇಗ ಗುರುತಿಸಿ ನಿರ್ವಹಣೆ ಮಾಡಲು ಕಲಿಸಿಕೊಡುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಒಟ್ಟಾರೆ ಅಮೆರಿಕ, ಜಪಾನ್ ಮತ್ತು ಭಾರತದ ಸೋಯಾಬೀನ್ ಸಂಶೋಧನಾ ಸಂಸ್ಥೆಯವರ ಜಂಟಿ ಪ್ರಯತ್ನದ ಮೂಲಕ ರೋಗ ನಿರೋಧಕ ಸೋಯಾಬೀನ್ ತಳಿಗಳನ್ನು ಅಭಿವೃದ್ಧಿಪಡಿಸಲು ನೂತನ ಪ್ರಾಜೆಕ್ಟ್ ಒಂದನ್ನು ಆರಂಭಿಸಲಾಗುತ್ತಿದ್ದು, ಈ ತಳಿಗಳ ಕಾರ್ಯಕ್ಷಮತೆಯನ್ನು ಗುರುತಿಸಲು ದೇಶದ ಹಲವಾರು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸೋಯಾಬೀನ್ ಮೇಲೆ ಎಐಸಿಆರ್ಪಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಸಹ ಈ ವಿಚಾರಗೋಷ್ಠಿಯಲ್ಲಿ ನಿರ್ಧರಿಸಲಾಯಿತು. ಕೃಷಿಯಲ್ಲಿ ಎಐ ಬಳಕೆಯ ಬಗ್ಗೆ ತಿಳಿಸುವ ಶ್ರೇಷ್ಠತಾ ಕೇಂದ್ರ ಶೀಘ್ರದಲ್ಲೇ ಸ್ಥಾಪನೆ. ಶ್ರೀಮತಿ ನಿರ್ಮಲಾ ಸೀತಾರಾಮನ್. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಆಯೋಜಿಸಿದ್ದ ಲಾಭ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಹಿಳೆಯರ ಜೀವನಾಭಿವೃದ್ಧಿಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೊಡುಗೆಯನ್ನು ಶ್ಲಾಘಿಸಿದರು. ಧರ್ಮಸ್ಥಳ ಸಂಸ್ಥೆಯನ್ನು ಒಂದು ಪ್ರಯೋಗಶಾಲೆ ಎಂದು ಹೊಗಳಿದ ಸಚಿವರು ಅವರು ಕರ್ನಾಟಕದಲ್ಲಿ ಪ್ರಾಯೋಗಿಕವಾಗಿ 1982ರಲ್ಲಿ ಆರಂಭಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಮಾದರಿಯನ್ನು ಇದೀಗ ದೇಶದಾದ್ಯಂತ ಬಳಸಲಾಗುತ್ತಿದ್ದು, ರೈತ ಮಹಿಳೆಯರನ್ನು ಸ್ವಾವಲಂಬಿಯಾಗಿಸುವಲ್ಲಿ ಸ್ವಸಹಾಯ ಗುಂಪುಗಳು ಬಹಳ ಮಹತ್ವದ ಕಾರ್ಯವನ್ನು ಮಾಡುತ್ತಿವೆ ಎಂದರು. ಕೃಷಿ ಮತ್ತಿತರ ಕ್ಷೇತ್ರಗಳ ಬಗ್ಗೆ ಜನಸಾಮಾನ್ಯರಿಗೆ ಹೆಚ್ಚಿನ ಮಾಹಿತಿ ಒದಗಿಸಲು ಕೇಂದ್ರ ಸರ್ಕಾರ ಆರಂಭಿಸಿದ ಸೆಂಟರ್ ಆಫ್ ಎಕ್ಸಲೆನ್ಸ್ ಯೋಜನೆಯ ಬಗ್ಗೆಯೂ ಸಹ ಮಾತನಾಡಿದ ಅವರು, ಶೀಘ್ರದಲ್ಲಿ ಕೃತಕ ಬುದ್ಧಿಮತ್ತೆಯ ಬಗ್ಗೆ ಮಾಹಿತಿ ತಿಳಿಸಲು ಅದನ್ನು ರೈತರು ತಮ್ಮ ದೈನಂದಿನ ಜೀವನದಲ್ಲಿ ಯಾವ ರೀತಿ ಅಳವಡಿಸಿಕೊಳ್ಳಬಹುದು ಎಂದು ಕಲಿಸಿಕೊಡಲು ಕರ್ನಾಟಕದಲ್ಲಿ ನೂತನವಾಗಿ 3 ಶ್ರೇಷ್ಠತಾ ಕೇಂದ್ರಗಳನ್ನು ತೆರೆಯಲಾಗುವುದು ಎನ್ನುವ ಭರವಸೆಯನ್ನು ನೀಡಿದರು. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈರುಳ್ಳಿ, ಟೊಮೊಟೊ ಮತ್ತು ಆಲೂಗಡ್ಡೆಗೆ ಬೆಂಬಲ ಬೆಲೆ ನಿಗದಿ ಮಾಡಲಿರುವ ಸರ್ಕಾರ. ಬಹಳಷ್ಟು ಹೊಲದ ಬೆಳೆಗಳಿಗೆ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿದೆ. ಪ್ರತಿ ವರ್ಷವೂ ಸಹಿತ ಬೆಳೆ ಬಿತ್ತನೆಗೂ ಮೊದಲೇ ಆಯಾ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಉತ್ಪಾದನಾ ವೆಚ್ಚಕ್ಕೆ ಅನುಗುಣವಾಗಿ ಹೆಚ್ಚಿಸುವುದು, ಕಟಾವಿನ ಸಮಯದಲ್ಲಿ ರೈತರಿಂದ ನೇರವಾಗಿ ಕನಿಷ್ಠ ಬೆಂಬಲ ಬೆಲೆ ಕೊಟ್ಟು ಅವುಗಳನ್ನು ಸರ್ಕಾರವೇ ಖರೀದಿಸುತ್ತದೆ. ಇದೇ ರೀತಿಯ ಒಂದು ಮಾದರಿಯನ್ನು ತೋಟಗಾರಿಕಾ ಬೆಳೆಗಳಿಗೂ ಸಹ ತರಬೇಕು ಎಂದು ರೈತರು ಸರ್ಕಾರವನ್ನು ಕೋರಿಕೊಂಡಿದ್ದರು. ಆದರೆ ತೋಟಗಾರಿಕಾ ಬೆಳೆಗಳು, ಅದರಲ್ಲೂ ಪ್ರಮುಖವಾಗಿ
ತರಕಾರಿ ಮತ್ತು ಹಣ್ಣುಗಳು ಬೇಗ ಕೆಡುವ ಪದಾರ್ಥಗಳಾದ್ದರಿಂದ ಅವುಗಳ ಕನಿಷ್ಠ ಬೆಂಬಲ ಬೆಲೆ ಘೋಷಿಸುವುದು, ಎಂಎಸ್ಪಿಗೆ ರೈತರಿಂದ ಖರೀದಿಸುವುದು ಎಲ್ಲವೂ ಸಹ ಸರ್ಕಾರಕ್ಕೆ ಸವಾಲಿನ ಕೆಲಸವಾಗಿತ್ತು. ಬೆಲೆ ಏರಿಳಿತದಿಂದ ತರಕಾರಿ ಬೆಳೆಗಾರರು ಬಹಳಷ್ಟು ನಷ್ಟ ಹೊಂದಿ ಕನಿಷ್ಠ ಬೆಂಬಲ ಬೆಲೆ ಇಲ್ಲದಿದ್ದರೆ ಬೇರೆ ಯಾವುದಾದರೂ ಮಾದರಿಯನ್ನು ಸರ್ಕಾರ ಜಾರಿಗೆ ತರಬೇಕು ಎಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು. ರೈತರ ಬಹುಕಾಲದ ಬೇಡಿಕೆಗೆ ಕೊನೆಗೂ ಸರ್ಕಾರ ಸ್ಪಂದಿಸುವ ಲಕ್ಷಣಗಳು ಕಾಣಿಸುತ್ತಿದ್ದು, ತರಕಾರಿ ಬೆಳೆಯುವ ರೈತರಿಗೆ ಶೀಘ್ರದಲ್ಲೇ ಸಿಹಿ ಸುದ್ದಿ ಸಿಗುವ ಸಂಭವವಿದೆ. ಮಹಾರಾಷ್ಟ್ರ ಚುನಾವಣೆಗೆ ಬಿರುಸಿನ ಪ್ರಚಾರ ನಡೆಸುತ್ತಿರುವ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕನಿಷ್ಠ ಬೆಂಬಲ ಬೆಲೆಯಂತಹದ್ದೇ ಮಾದರಿಯನ್ನು ಟೊಮೊಟೊ, ಈರುಳ್ಳಿ ಮತ್ತು ಆಲೂಗಡ್ಡೆಯಲ್ಲಿ ಸಹ ಜಾರಿಗೆ ತರಲಾಗುವುದು ಎಂದು ಭರವಸೆಯನ್ನು ನೀಡಿದರು. ರೈತರ ಹಿತಾಸಕ್ತಿಯನ್ನು ಕಾಪಾಡಲು ನಿರತವಾಗಿರುವ ಕೇಂದ್ರ ಸರ್ಕಾರ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ತರಕಾರಿಗಳಲ್ಲೂ ಸಹ ಎಂಎಸ್ಪಿ ತರಹದ್ದೇ ಮಾದರಿಯನ್ನು ಅನುಷ್ಠಾನಕ್ಕೆ ತರಲು ಇರುವ ಸಾಧ್ಯತೆಗಳ ಬಗ್ಗೆ ಚರ್ಚಿಸುತ್ತಿದೆ. ಸದ್ಯಕ್ಕೆ ಐಸಿಎಆರ್ ಈರುಳ್ಳಿ, ಟೊಮೊಟೊ ಮತ್ತು ಆಲೂಗಡ್ಡೆಯ ಸರಾಸರಿ ಉತ್ಪಾದನಾ ವೆಚ್ಚವನ್ನು ಲೆಕ್ಕ ಹಾಕಿದ್ದು, ಉತ್ಪಾದನಾ ವೆಚ್ಚ ಕಿಲೋಗ್ರಾಮಿಗೆ 10 ರೂಪಾಯಿ ಇದ್ದರೆ ಕಿಲೋಗ್ರಾಮಿಗೆ 15 ರೂಪಾಯಿಯನ್ನು ನಿಖರ ಬೆಲೆಯಾಗಿ ಸರ್ಕಾರ ಘೋಷಿಸಲಿದೆ. ಅಕಸ್ಮಾತ್ ಮಾರುಕಟ್ಟೆಯ ದರ ಕಿಲೋಗ್ರಾಮಿಗೆ 15ಕ್ಕಿಂತ ಕಡಿಮೆಯಾದರೆ ರೈತರು ತಾವು ಎಷ್ಟು ಬೆಲೆಗೆ ಮಾರಿದ್ದೇವೆ ಎಂದು ರಸೀದಿಯನ್ನು ಸರ್ಕಾರಕ್ಕೆ ನೀಡಿದರೆ ಬಾಕಿ ಮೊತ್ತವನ್ನು ನೇರವಾಗಿ ರೈತರ ಖಾತೆಗೆ ಜಮಾ ಮಾಡುವಂತಹ ಯೋಜನೆಯನ್ನು ಶೀಘ್ರದಲ್ಲೇ ಸರ್ಕಾರ ಘೋಷಿಸಲಿದೆ ಎಂದಿದ್ದಾರೆ. ಹಿಂದೆ ಹಲವಾರು ಬಾರಿ ಸರ್ಕಾರ ಈ ರೀತಿಯದ್ದೇ ಕೆಲ ಯೋಜನೆಗಳನ್ನು ತರುತ್ತದೆ ಎನ್ನಲಾಗಿತ್ತಾದರೂ ಅದ್ಯಾವುದೂ ಸಹ ದಡ ಮುಟ್ಟಿರಲಿಲ್ಲ. ಈ ಬಾರಿಯಾದರೂ ಕೃಷಿ ಸಚಿವರ ಮಾತು ಕೇವಲ ಚುನಾವಣಾ ಪೂರ್ವದ ಹುಸು ವಾಗ್ದಾನ ಆಗದಿರಲಿ ಎಂದು ಬಹಳಷ್ಟು ರೈತರು ಆಶಿಸುತ್ತಿದ್ದಾರೆ. ಕುಸಿದ ಹಿಂಗಾರು ಬಿತ್ತನೆ ಕ್ಷೇತ್ರ, ಇದು ಎಚ್ಚರಿಕೆಯ ಗಂಟೆ ಎಂದ ಆರ್ಥಿಕ ತಜ್ಞರು. ದೇಶದಲ್ಲಿ ಹಿಂಗಾರು ಬಿತ್ತನೆ ಇನ್ನೇನು ಮುಕ್ತಾಯದ ಹಂತಕ್ಕೆ ತಲುಪಿದ್ದು, ಆರಂಭಿಕ ಅಂದಾಜಿನ ಪ್ರಕಾರ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಒಟ್ಟಾರೆ ಹಿಂಗಾರು ಬಿತ್ತನಾ ಕ್ಷೇತ್ರ 7.4% ಕಡಿಮೆಯಾಗಿದೆ ಎನ್ನಲಾಗುತ್ತಿದೆ. ಕಳೆದ ಕೆಲ ವರ್ಷಗಳಿಂದ ಗೋಧಿಯ ಇಳುವರಿ ಕಡಿಮೆಯಾಗುತ್ತಲೇ ಇದ್ದು, ಈ ವರ್ಷವೂ ಸಹ ಗೋಧಿಯ ಬಿತ್ತನೆ ಕ್ಷೇತ್ರ ಇಳಿಮುಖವಾಗಿದೆ. ಇನ್ನು ದೇಶದಲ್ಲಿ ಅತಿ ಹೆಚ್ಚು ಉಪಯೋಗಿಸುವ ಬೇಳೆಕಾಳು ಬೆಳೆಯಲ್ಲಿ 2ನೇ ಸ್ಥಾನದಲ್ಲಿರುವ ಕಡಲೆಯ ಬಿತ್ತನೆ ಕ್ಷೇತ್ರ ಸಹ ಕಡಿಮೆಯಾಗಿದ್ದು, ಎಚ್ಚರಿಕೆಯ ಗಂಟೆಯಾಗಿದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹಿಂದಿನ ವರ್ಷ ಒಟ್ಟು ಹಿಂಗಾರು ಬೆಳೆ ಬಿತ್ತನೆ ಕ್ಷೇತ್ರ ಸುಮಾರು 384.32 ಲಕ್ಷ ಎಕರೆಯಷ್ಟಿತ್ತು. ಈ ವರ್ಷ 365.15 ಲಕ್ಷ ಎಕರೆಯಷ್ಟು ಹಿಂಗಾರು ಹಂಗಾಮಿನಲ್ಲಿ ಬಿತ್ತನೆಯಾಗಿದೆ. ಒಟ್ಟಾರೆಯಾಗಿ ಗೋಧಿ, ಕಡಲೆ, ಸಾಸಿವೆ ಮತ್ತು ಜೋಳದ ಬಿತ್ತನೆ ಕ್ಷೇತ್ರ ಕಡಿಮೆಯಾದರೆ ಉತ್ತಮ ದರ ಬಂದಿರುವ ಭತ್ತ ಮತ್ತು ಮೆಕ್ಕೆಜೋಳದ ಬಿತ್ತನೆ ಕ್ಷೇತ್ರ ಹೆಚ್ಚಾಗಿದೆ. ಕಬ್ಬು ಬೆಳೆಯುವ ಪ್ರಮುಖ ರಾಜ್ಯ ಉತ್ತರ ಪ್ರದೇಶದಲ್ಲಿ ಕಬ್ಬಿನ ಸ್ಟೇಟ್ ಅಡ್ವೈಸ್ಡ್ ಪ್ರೈಸ್ ಘೋಷಿಸುವುದು ತಡವಾಗಿದ್ದು, ನವೆಂಬರ್ ಅಂತ್ಯದ ಒಳಗೆ ಇನ್ನಷ್ಟು ಕಬ್ಬು ನಾಟಿಯಾಗುವ ಸಾಧ್ಯತೆ ಇದೆ. ಉತ್ತಮ ಮುಂಗಾರು ಬೆಳೆಯ ನಂತರ ಹಿಂಗಾರಿನಲ್ಲೂ ಸಹ ಉತ್ತಮ ಬೆಳೆ ನಿರೀಕ್ಷಿಸುತ್ತಿರುವವರಿಗೆ ನಿರಸ ಬಿತ್ತನಾ ಕಾರ್ಯ ತಲೆನೋವು ತಂದಿದೆ. ಬಿತ್ತನೆ ತಡವಾದರೆ ಅಥವಾ ಕಡಿಮೆಯಾದರೆ ಮುಂದಿನ ವರ್ಷ ಗೋಧಿ ಮತ್ತು ಕಡಲೆಯ ಅಭಾವ ಎದುರಾಗುವ ಸಂಭವವಿದ್ದು, ಈ ಕೂಡಲೇ ಸರ್ಕಾರ ಗೋಧಿ, ಕಡಲೆ, ಸಾಸಿವೆ ಬೆಳೆಯನ್ನು ಹೆಚ್ಚು ಬೆಳೆಯಲು ರೈತರಿಗೆ ಉತ್ತೇಜನ ನೀಡುವಂತಹ ಯೋಜನೆಗಳನ್ನು ಜಾರಿಗೊಳಿಸಬೇಕು ಎಂದು ಆರ್ಥಿಕ ತಜ್ಞರು ಸರ್ಕಾರವನ್ನು ಕೋರಿಕೊಂಡಿದ್ದಾರೆ. ತಾವು ಬೆಳೆದ ತರಕಾರಿಯನ್ನು ತಾವೇ ಮಾರುವುದರಿಂದ ಸಣ್ಣ ಹಿಡುವಳಿದಾರರಿಗೆ ಯಾವುದೇ ಲಾಭ ಇಲ್ಲ ಎನ್ನುತ್ತಿರುವ ವರದಿಗಳು. ರೈತರು ತಾವು ಬೆಳೆದ ಕೃಷಿ ಉತ್ಪನ್ನಗಳನ್ನು ತಾವೇ ಮಾರಿದರೆ ಅಧಿಕ ಲಾಭ ಗಳಿಸಬಹುದು ಎನ್ನುವುದು ಸಾಮಾನ್ಯವಾಗಿ ಇರುವ ನಂಬಿಕೆ. ಆದರೆ ಈ ನಂಬಿಕೆ ಕೇವಲ ಮಧ್ಯಮ ಮತ್ತು ದೊಡ್ಡ ಹಿಡುವಳಿದಾರರ ವಿಷಯದಲ್ಲಿ ಮಾತ್ರ ಸತ್ಯ. ಸಣ್ಣ ಹಿಡುವಳಿದಾರರು, ಅದರಲ್ಲೂ ತರಕಾರಿ ಬೆಳೆಯುವ ಸಣ್ಣ ರೈತರು ತಾವು ಬೆಳೆದ ಬೆಳೆಯನ್ನು ತಾವೇ ಮಾರಿದರೆ ಅಷ್ಟೊಂದು ಲಾಭಗೊಳಿಸಲು ಸಾಧ್ಯವಿಲ್ಲ ಎಂದು ಟಾಟಾ ಕಾರ್ನೆಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ನ್ಯೂಟ್ರಿಷನ್ ಅವರು ನಡೆಸಿದ ಸರ್ವೆಯಲ್ಲಿ ತಿಳಿದು ಬಂದಿದೆ. ತಾನು ಬೆಳೆದ ಬೆಳೆಯನ್ನು ತಾನೇ ಮಾರುಕಟ್ಟೆಗೆ ಒಯ್ಯಲು ತಗಲುವ ಖರ್ಚು, ಬೇಕಾಗುವ ಕೂಲಿಯಾಳು ಎಲ್ಲವನ್ನೂ ಪರಿಗಣನೆಗೆ ತೆಗೆದುಕೊಂಡರೆ
ಸಣ್ಣ ರೈತ ತನ್ನ ಉತ್ಪನ್ನವನ್ನು ನೇರವಾಗಿ ಎಪಿಎಂಸಿಗೆ ಸಾಗಿಸಿ ಮಾರುವುದೇ ಲಾಭದಾಯಕ ಎಂದು ಟಾಟಾ ಕಾರ್ನೆಲ್ ಇನ್ಸ್ಟಿಟ್ಯೂಟ್ನ ಅಧ್ಯಯನದಲ್ಲಿ ದೃಢಪಟ್ಟಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.